ನಾ ಮೊದ್ಲು ಬಂದೋಳು ಹಿಂದೂದ್ನ ಹೋಗ್ಲಿಲ್ಲ, ನಿನ್ನಿಂದ ಬಂದ ಬರ್ಲಿಲ್ಲ. ಯಾಕೆಂದ್ರೆ ಮೊದ್ಲು ಹೋದೋಳು ನೀವಿಬ್ರು ಹೆಣ್ಣಲ್ಲ. ಹಾ, ನಿಮ್ ದೃಷ್ಟಿ ಸರಿ ಇಲ್ಲ ಅಂತ ಹೇಳಿ ಮೊದ್ಲು ನಾವು ಹೆಣ್ಣ ಕಾಣ್ಲಿಲ್ಲ ಹೇಳಿ ನಿಮ್ಗೆ ಅಲ್ವಾ? ನಾವು ಹೆಣ್ಣ ಕಾಣ್ಲಿಲ್ಲ, ಅವಳು ಮಾತ್ರ ಹೆಣ್ಣ ಕಾಣ್ಲು. ಹೆಣ್ಣಲ್ಲ. ಹಾ, ನಿಮ್ಗೆ ಗೊತ್ತಿತ್ತು ಅವನದ್ದು. ನಿಮಗೆ ಹಾಲಿಗೆ ಬಂದವನಿಗೆ ಎಮ್ಮೆ ಟ್ರೈ ಹಾಕಿ ಸುಮ್ಮನೆ ಊಟ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಯಾಕೆಂದ್ರೆ ಒಳ್ಳೆ ಹಾಲು ಸಿಗ್ತದೆ ಹೇಳಿದ್ರೆ ಎಮ್ಮೆನೆ ತಗೊಂಡು ಹೋಗುವ ಅದಕ್ಕೆಂತದೆ. ಅದಕ್ಕಾಗಿಯೇ ನಾನು ಕೇಳಿದ್ದು ಮೊದಲು. ದೇವನು ಅಖಿಲ ರಾಜವ ಪೃಥ್ವಿದೇವನು ಅಖಿಲ ರಾಜವ ಸುತ್ತಿದಣಿಯಲು ಚದುರೆ ಸಿಕ್ಕದಾದಳು ಚಿತ್ತದೊಳಗೆ ತಾಳುತ್ತದು ಗುಡವ ಮತ್ತೆ ಒಕ್ಕನು ಚೈತ್ಯ ನಗರವ. ಹಾಯ್, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂದೆ. ಮೊದಲೇ ಆಶೀರ್ವಾದ. ನಾ ಸುಮ್ಮನಿತ್ತದ್ದು ಯಾಕೆ? ಯಾಕೆ? ಬ್ರಾಹ್ಮಣರ ಕಂಡಾಗ ಮೊದಲು ನಮಸ್ಕಾರ ಕೊಡ್ಬೇಕು. ಹೌದು. ನೀವು ಈ ವರ್ಷ ಕೊಡುವ ಲಕ್ಷಣ ಕಾಣಲಿಲ್ಲ ನನಗೆ. ಕೊಡುವುದ್ರೊಳಗೆ ನೀವು ಅಲ್ಲ, ನಾವು ಅಷ್ಟೊತ್ತು ಕಾಯುವುದಿಲ್ಲ, ನಾವು ಮುಂದೆ ಹೋಗ್ತಾ ಇರೋದಲ್ಲ. ಹಾಗೆ. ಹಾಗಾಗಿ ನಾನೇ ಒಳ್ಳೇದಾಗ್ಲಿ ಅಂದೆ. ಹ್ಮ್. ನಮಸ್ಕಾರ ಮಾಡುವ ಪೂರ್ವದಲ್ಲಿ ಬ್ರಾಹ್ಮಣ ಆಶೀರ್ವಾದ ಮಾಡಿದ್ರೆ ಮಾಡಿಸಿಕೊಂಡವನ ಆಯಸ್ಸು ಕಡಿಮೆ ಆಗ್ತದಂತೆ. ಹೌದಾ? ಛೇ, ನಿಮಗೆಲ್ಲ ಕಡಿಮೆ ಆಗುವುದಿಲ್ಲ ಸ್ವಾಮಿ. ಯಾಕೆ? ಯಾಕೆಂದ್ರೆ ಮುಂದಿನ ತಿಂಗಳೆಲ್ಲ ನಿಮ್ಮ ಮದುವೆ ಬಂತು. ಒಳ್ಳೇದಾಯ್ಕೊಂಡಿರಿ. ಆಗ್ಬೇಕು. ಅದಕ್ಕೆ ಹರಿಸಿದ್ದ? ಅಲ್ಲ, ಒಳ್ಳೇದಾಗ್ಬೇಕು. ಈಗ ನಿಮಗೊಂದು ವಿಷಯ ಹೇಳ್ತೇನೆ. ಒಂದು ಹೆಣ್ಣು 10 ಗಂಡು ಮಕ್ಕಳನ್ನ ಹೆತ್ತರೂ ಅವಳಿಗೆ ಬಂಜೆತನ ಹೋಗುದಿಲ್ಲ ಅಂತ. ಯಾಕೆ? ಯಾಕೆ? ಒಂದು ಹೆಣ್ಣು ಮಗಳು ಬೇಕು ಅಂತ. ಒಬ್ಬರ ಮನೆಯ ಹೆಣ್ಣನ್ನು ನಾವು ತಂದಿರ್ತೇವೆ ಮದುವೆ ಆಗಿ. ಹಾಗಾಗಿ ನಮ್ಮ ಮನೆ ಹೆಣ್ಣನ್ನ ಮತ್ತೊಬ್ಬರಿಗೆ ಕೊಟ್ಟು ಋಣ ಮುಕ್ತರಾಗಬೇಕು ನಾವು. ಅದಕ್ಕಾಗೆ ಹೆಣ್ಣಿಗೆ ಒಂದು ವಿಶೇಷವಾದ ಸ್ಥಾನವನ್ನು ಕೊಟ್ಟದ್ದು. ನಿಮ್ಮ ಮನೆಯಲ್ಲಿ ಬಂಗಾರವನ್ನು ಎಲ್ಲಿಡ್ತೀರಿ? ಎಲ್ಲಿ? ಅಂಗಳದಲ್ಲಿ ಇಡ್ತೀರಾ, ಜಗಲಿ ಮೇಲೆ ಇಡ್ತೀರಾ? ಜಗಲಿ. ಹಂಗ ನಿಮ್ಮ ಮನೆ ಬರುವುದೇ ನಾವು. ಬಂಗಾರ ಇಡುವುದು ಪೆಟ್ಟಿಗೆಯಲ್ಲಿ. ಹೌದು. ಯಾಕೆ? ಅದು ಅಮೂಲ್ಯವಾದ ವಸ್ತು ಅನ್ನುವ ಕಾರಣಕ್ಕಾಗಿ ಅದನ್ನು ಪೆಟ್ಟಿಗೆಯಲ್ಲಿ ಇಡ್ತೇವೆ. ಹೆಣ್ಣಿಗೂ ಹಾಗೆ ಒಂದು ಅಮೂಲ್ಯವಾದ ಸ್ಥಾನವನ್ನು ಕೊಟ್ಟ ಸಂಸ್ಕಾರದ ಭೂಮಿ ನಮ್ಮದು. ಹೌದು. ನಮ್ಮನ್ನು ಹಡೆದವಳು ಹೆಣ್ಣು, ಅಕ್ಕ ಹೆಣ್ಣು, ತಂಗಿ ಹೆಣ್ಣು. ಅಷ್ಟೇ ಅಲ್ಲ, ಪ್ರತಿಯೊಂದಕ್ಕೂ ಹೆಣ್ಣಿಗೆ ಪ್ರಾಧಾನ್ಯವನ್ನು ಕೊಟ್ಟದ್ದು ಯಾಕೆ? ಯಾಕೆ? ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಭೋಜ್ಯೇಶು ಮಾತಾ. ಮುಂದೊಂದು ಬೇಡ, ಸಾಕಷ್ಟು. ಹಾಗಿರುವಾಗ ಪ್ರತಿಯೊಂದಕ್ಕೂ ಅವಳೇ ಪ್ರಧಾನ ಆದದ್ರಿಂದ ಹೆಣ್ಣಿಗೆ ಒಂದು ಸ್ಥಾನಮಾನ ಕೊಟ್ಟದ್ದು. ಸರಿ. ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೇನೆ? ಅದ್ಯಾಕೆ? ನಮ್ಮ ಮಹಾರಾಜರು ನನ್ನನ್ನು ಕರೆದು ಹೇಳಿದ್ದು ಏನು? ಅವರ 2 ಜನ ಮಕ್ಕಳು ಅಜ್ಜನ ಮನೆ ಬಂದಿದ್ದಾರೆ. ಅಮ್ಮನೂ ಇಲ್ಲ, ಅಪ್ಪನೂ ಇಲ್ಲ, ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಒಂದು ಸಣ್ಣ ಜೀವಿ, ಕೋಳಿ, ಮರಿಯೊಟ್ಟಿಗೆ ಕಾಳೆಕ್ತಾ ಇರ್ತದೆ. ಅಷ್ಟೊತ್ತಿಗೆ ಮೇಲೆ ಗಿಡಗ ಹಾರಿ ಬರ್ತದೆ. ಆ ಗಿಡುಗನನ್ನು ನೋಡಿದ ಕೋಳಿ ತನ್ನ ರೆಕ್ಕೆಯ ಮಧ್ಯದಲ್ಲಿ ಮರಿಗಳನ್ನು ಉಚ್ಚಿಕೊಳ್ಳುತ್ತದೆ. ಹೌದು. ಯಾಕೆ? ಮನ್ಸು ಮಾಡಿದ್ರೆ ಗಿಡಗ ಕೋಳಿ ಸಮೇತ ಮರಿ ಹೊತ್ಕೊಂಡು ಹೋಗ್ತದೆ, ಅದು ಬೇರೆ. ಆದ್ರೂ ಅದಕ್ಕೆ ತನ್ನ ಮರಿ ಎನ್ನುವಂತ ಒಂದು ವ್ಯಾಮೋಹ ಇರ್ತದೆ. ಹೌದು.
ಇದು ಹಾಗೆ ಆ, ಈ ಮಕ್ಕಳ ತಾಯಿಗೆ ಹ್ಮ್ ಅಂದ್ರೆ ಹ್ಮ್ ದಮಯಂತಿಗೆ ಹಾ ಮಕ್ಕಳ ಮೇಲಿನ ವ್ಯಾಮೋಹವೇ ಇಲ್ಲವೇ? ಹ್ಮ್ ಆ ಮಕ್ಕಳು ದಿನ ಬೆಳಗಾದ್ರೆ ಅಜ್ಜ ಅಜ್ಜಿಯನ್ನು ಪೀಡಿಸ್ತಾ ಇದ್ದಾರೆ. ಆ, ಹಾಗಿದ್ರೆ ಏನ್ ಮಾಡಬೇಕು? ಹ್ಮ್ ಎಲ್ಲಿದ್ದಾರೆ ಅಂತ ಹುಡುಕೊಂಡು ಬರ್ಲಿಕ್ಕೆ ನಮ್ಮನ್ನು ಕಳಿಸಿದ್ರು. ಆ, ಈ ಬ್ರಾಹ್ಮಣರಿ ತಿರುಗಾಟ ಏನು ಹೊಸ್ತಲ್ಲ. ಹ್ಮ್ ಕೆಲವೊಂದ್ಸಲ ತಿರುಗಾಟ ಖರ್ಚಿಗೆ ಕೊಡ್ತರು, ಕೆಲವೊಂದ್ಸಲ ನಮ್ಮ ಖರ್ಚಿನೆಲ್ಲ ತಿರುಗಾಟವೂ ಆಗ್ತದೆ. ಹ್ಮ್ ತಿರುಗಾಟ ಉಂಟು. ತಿರುಗಾಟವೇ. ಹ್ಮ್ ಹಾಗಾಗಿ ಬಂದೆ. ಆ, ಎಲ್ಲ ಹುಡುಕಿದ್ರು ದಮಯಂತಿಯ ಸುಳಿವು ನನಗೆ ಕಾಣಲಿಲ್ಲ. ಆ, ಇಲ್ಲಿ ಕಾಣ್ತಾ ಇರುವುದು ಹ್ಮ್ ಚೈತ್ಯ ನಗರ ಅಲ್ವಾ? ಆ, ಮಠ ಮಠ ಮಧ್ಯಾಹ್ನ ಹ್ಮ್ ಯಾವುದೇ ಬ್ರಾಹ್ಮಣಿಗಾಗಲಿ ಹ್ಮ್ ಎಲ್ಲೋದ್ರೂ ಇದಕ್ಕೊಂದು ತೊಂದರೆ ಆಗುವುದಿಲ್ಲ. ಆ, ಯಾರಾದ್ರೂ ಅನ್ನ ಹಾಕ್ತಾರೆ, ಹ್ಮ್ ಕೊನೆ ಪಕ್ಷ ಯಾರು ಹಾಕ್ತಿದ್ರು ಅಪ್ಪಿ ಬುಜ್ಜಿ ಯಾರು ಆಗ್ತಾ ಅದೇ ಅವನಾರು ಆಗ್ತಾ. ಆ, ಆ ಕಾರಣಕ್ಕಾಗಿ ಆ, ಕಾಣ್ತಾ ಇರುವುದು ಅರಮನೆ. ಆ. ಅಲ್ಲಿಗೆ ಹೋಗ್ತೇನೆ ನೋಡುವ. ಬ್ರಾಹ್ಮಣೋತ್ತಮರು ಬನ್ನಿ, ಹೀಗೆ ಬರಬೇಕು, ಕುಳಿತುಕೊಳ್ಳಬೇಕು. ಅದು ಯಾಕೆ ಹಾಗೆ? ಅದು ಶುದ್ಧ ಸಂಸ್ಕಾರ ಅಂದ್ರೆ ಇದೆ. ಹಾಗೆ ಅಲ್ಲ, ನಾವು ಶುದ್ಧ ಮಾಡೇ ಇಟ್ಟಿದ್ದೇವೆ. ನೀವು ಶುದ್ಧ ಮಾಡಿಡುವುದು ಬೇರೆ. ಹಾ, ನೀವು ಮಾಡ್ಕೊಳ್ಳುವುದೇ. ವಂದಿಸಿಕೊಳ್ತಾ ಇದ್ದೇನೆ. ಒಳ್ಳೇದಾಗಲಿ ಭೂಲೋಕದ ದೇವರು ನೀವು ಅಂತ ಒಳ್ಳೆಯವರು ಹೇಳ್ತಾರೆ. ಅಲ್ಲ, ನಾವು ಅದನ್ನೇ ಹೇಳ್ತಾ ಇದ್ದದ್ದು. ಅಲ್ಲ, ಒಳ್ಳೆಯವರು ಹೇಳ್ತಾರೆ ಅಥವಾ ಹೇಳ್ಕೊಂಡು ಒಳ್ಳೇದಾಗುದು ಅದು ಹಾಗಲ್ಲ, ಒಳ್ಳೆಯವರು ಹೇಳ್ತಾರೆ, ಸರಿ ಉಂಟು ನೀವು ಹೇಳಿದ್ದು. ನಾವೆಲ್ಲ ಒಳ್ಳೆಯವರು ಅಂತಲೇ. ಬ್ರಾಹ್ಮಣೋತ್ತಮರೇ, ನಿಮ್ಮ ಆಗಮನ ಎನ್ನುವಂತಹದ್ದು ಬಹಳ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ನೀವು ಬಹಳ ದೂರದಿಂದ ಬಂದವರು. ಹೌದು. ಬ್ರಾಹ್ಮಣರು ಎಲ್ಲಿಂದ ಬಂದಿದ್ದಾರೆ ಅಂತ ಕೇಳಬಾರದು, ಹಾ, ಎಲ್ಲಿಗೆ ಹೋಗುವವರು ಅಂತ ಕೇಳಬಾರದು. ನದಿ ಮೂಲ, ಋಷಿ ಮೂಲ, ಬ್ರಾಹ್ಮಣರ ಮೂಲ ಕೈ ಹಾಕ್ಬಾರ್ದು ಯಾವತ್ತು. ಬಂದಂತ ನಿಮ್ಮನ್ನ ಉಪಚರಿಸಬೇಕಾದ್ದು ನಮ್ಮ ಕರ್ತವ್ಯ. ಹಾ, ಅಷ್ಟು ಮಾಡಿದ್ರೆ ಸಾಕು. ಈ ನಿಮಗೆ ಕುಡಿಯುವುದಕ್ಕೆ, ಯಾರಿಗೆ? ನಿಮಗೆ ಈ ಮಧ್ಯಾಹ್ನ ಅಂತ ಕುಡಿಯುವುದೇ? ಮಧ್ಯಾಹ್ನ ನೀವು ಕುಡಿಯುವುದೇ ಇಲ್ವಾ? ಇಲ್ಲ ಇಲ್ಲ. ಸಾಯಂಕಾಲವಾ? ಅಲ್ಲ ಅಲ್ಲ, ಮುಂಜಾನೆಯ? ನಾವು ಯಾವತ್ತು ಬಾಯಾರಿಕೆ ಆದಾಗ ಮಾತ್ರ. ಈ ಒಂದು ಗಿಡಕ್ಕೂ ನೀರು ಹಾಕುವಾಗ ಹಾ, ಬಾಳ ನೀರು ಹಾಕಿದ್ರು ಗಿಡ ಹಾಳಾಗ್ತದೆ. ಹೌದು ಹೌದಾ? ಹೌದು. ನೀರು ಹೆಚ್ಚಾದ್ರೆ, ನೀರು ಹೆಚ್ಚಾದ್ರೂ ಗಿಡ ಹಾಳಾಗ್ತದೆ. ಹಾ. ಹಾಕದೆ ಹೋದ್ರೆ ಸತ್ತು ಹೋಗ್ತದೆ. ಸತ್ತು, ನೀವು ಒಣಗಿ ಸತ್ತು ಹೋಗ್ತದೆ. ಅಂದ್ರೆ ಅದಕ್ಕೊಂದು ಇತಿ ಮಿತಿ ಅಂತ ಉಂಟು. ಹೌದಪ್ಪ. ಹೌದು. ನಿಮಗೂ ಹಾಗೆ ಹಾ. ಮಧ್ಯಾಹ್ನ ಕುಡಿಯುವುದಿಲ್ಲ. ಓಹೋ, ಅದಕ್ಕೆ ಕಾರಣ ಹೆಚ್ಚ. ಊಟ ಸಮಯ. ಓ ಹಾಗೆ. ಹೌದು. ಇದು ಮಧ್ಯಾಹ್ನದ ಊಟದ ಸಮಯ ಆದ್ರಿಂದ ಹಾ. ಕುಡಿಯುವುದು ಅಗತ್ಯ ಇಲ್ಲ ಅಂತ. ಅಲ್ಲ, ಈಗ ನೀ ಏನಾದ್ರೂ ಪಾನೀಯ ಕೊಟ್ಟೆ, ಹಾ, ಊಟ ಸೇರ್ದ ಹೋದ್ರೆ ಒಳ್ಳೆ ಬುದ್ಧಿವಂತರು ನೀವು. ಬುದ್ಧಿವಂತರಲ್ಲ, ನಮಗೆ ಕೆಲವು ಜನರು ಒಡನಾಟ ಉಂಟು. ಹೌದು. ಬಂದು ಕೂಡ್ಲೆ ಅಯ್ಯೋ ನಮ್ಮನೆಗೆ ಊಟಕ್ಕೆ ಬರ್ಬೋದಿತ್ತಲ್ಲ, ಊಟ ಮಾಡ್ಕೊಂಡೇ ಬಂದ್ಬಿಟ್ಟೇನ? ಕೆಲವು ಮನೆಯ ಸಂಪ್ರದಾಯ ಹಾಗುಂಟು. ಅವನ ಹೊಟ್ಟೆಯಲ್ಲಿ ಹುಳ ಸತ್ತು ಹೋದ್ರು ಹಾ. ಮತ್ತು ಮರ್ಯಾದಿದ್ರೆ ನಾವು ಅನ್ನ ಮುಟ್ಲಿಕ್ಕಿಲ್ಲ ಅಲ್ಲಿ. ನಮ್ಮಲ್ಲಿ ಹಾಗಿಲ್ಲ. ಹಾ. ಈಗ ನಿಮಗೆ ಊಟ ಬೇಕು, ಊಟ ಸಮಯ. ಊಟದ ವ್ಯವಸ್ಥೆ ಎಲ್ಲವೂ ಇದೆ, ಹಾ. ಸಿದ್ಧವಾಗಿಯೂ ಇದೆ. ಹಾ. ನೀವು ಸ್ನಾನವನ್ನ ಮಾಡಿ ನಿಮ್ಮ ಜಪಾನುಷ್ಠಾನವನ್ನೆಲ್ಲ ಮುಗಿಸಿ ಬರಬಹುದು. ನಾ ಸ್ನಾನ ಮಾಡುವುದಿಲ್ಲ. ಬ್ರಾಹ್ಮಣರು ನೀವು, ಹೌದು. ವಿದ್ವಾಂಸರು, ಹಾ, ಓದ್ಕೊಂಡಂತವರು, ಹಾ, ಆಚಾರವನ್ನೆಲ್ಲ ಹೊಂದಿದಂತವರು, ಹಾ. ಅಂತ ನೀವು ಸ್ನಾನವನ್ನೇ ಮಾಡುವುದಿಲ್ವಾ? ಸ್ನಾನ ಮಾಡುವುದು ಯಾರು? ಅಲ್ಲ, ದೇಹದ ಶುದ್ಧಿಗಾಗಿ ಬೇಕು ಸ್ನಾನ. ಮೈ ಕೊಳೆ ಆದವ ಸ್ನಾನ ಮಾಡಬಹುದು. ಹೌದು. ನಾನು ಮೈ ಕೊಳೆ ಆಗ್ಲಿಲ್ಲ, ಸ್ನಾನ ಎಂತ ಕರ್ಮಕ್ಕೆ? ಆದ್ರೂ ಬ್ರಾಹ್ಮಣರು ತ್ರಿಕಾಲವೂ ಸಂಧ್ಯಾ ವಂದನೆ ಮಾಡುವ ಪೂರ್ವದಲ್ಲಿ ಸ್ನಾನ ಮಾಡಬೇಕು ಅಂತ ಒಂದು ಶಾಸ್ತ್ರ ಉಂಟಲ್ಲ. ನಮಗೆ ಹಾ, ಇಷ್ಟು ನೀರಿದ್ರೆ ಸಾಕು. ಹಾ. ಆಪೋ ಇಷ್ಟಮಯೋ ಭವಸ್ಥಾನ ಜಯದಾತನ ಮಂತ್ರ ಸ್ನಾನ. ಮಂತ್ರ ಸ್ನಾನ. ಹೌದು. ಓಹೋ, ಹಾಗಿದ್ರೆ ಹಾ. ಸ್ನಾನವನ್ನೆಲ್ಲವೂ ಮುಗಿಸಿದ್ದೀರಿ, ಹೌದು. ಸಂಧ್ಯಾ ವಂದನೆ ಮುಗಿಸಿದ್ದೀರಿ. ಹೌದು. ಈಗ ಅಗತ್ಯ ಇಲ್ಲ ಅಂತ ಇಲ್ಲ. ಊಟ ಸಿದ್ಧವಾಗಿದೆ. ಹೌದಾ? ಹೌದು. ಹಾ? ಹಾಗಿದ್ರೆ ಬನ್ನಿ. ಹಾಗೆ ಊಟ ಮಾಡುವ. ಅದಕ್ಕೆ ಬನ್ನಿ.
ಬರುವುದೂ ಇಲ್ವೇನೋ. ಛೇ, ನೀವು ಬರ್ತೀರಿ ಅಂತ ಮೊದಲೇ ಗೊತ್ತಿದ್ದಿದ್ರೆ ಹಾ. ವಿಶೇಷ ಭೋಜನದ ವ್ಯವಸ್ಥೆಯನ್ನೇ ಮಾಡ್ತಿದ್ದೆ. ಅಲ್ಲ ಹಾಗಿದ್ರ ಇದು ಇದಕ್ಕಿಂತ ದೊಡ್ಡದ. ಹೌದು, ಇದು ಪ್ರತಿನಿತ್ಯ ಮಾಡುವಂತದ್ದು, ಇದು ಸಾಮಾನ್ಯ ಊಟ ಇದು. ಬ್ರಾಹ್ಮಣರು ಯಾವತ್ತೂ ಹಾಗೆ ಹಾ ಊಟದ ವಿಷಯದಲ್ಲಿ ಎತ್ತದ ಕೈ. ಹಾ ಬಹಳ ಜನ ಹೇಳುವುದುಂಟು ಹಾ ಬ್ರಾಹ್ಮಣರೆಲ್ಲ ಒಗ್ಗಟ್ಟಿಲ್ಲ ಅಂತ. ಹಾ ಬ್ರಾಹ್ಮಣರು ಒಗ್ಗಟ್ಟು ನೋಡ್ಬೇಕಾ, ಹಾ ಒಂದು ಔತಣ ಕೂಟ ಏರ್ಪಡಿಸ್ಬೇಕು. ಅಲ್ಲಿ ನಿಮ್ಮ ಒಗ್ಗಟ್ಟನ್ನು ತೋರಿಸ್ತೀರಿ. ಅಲ್ಲ ಅವಾಗ ನಮ್ಮ ಹೊಡೆತ ನೋಡ್ಬೇಕಲ್ಲೇ. ಹಾ ಆಯ್ಕಳ ಹಾ ತಗೊಂಡೇನಾ? ಹಾ. ಹಾಗೆ ಇವತ್ತು ಹೇಗಾಗಿದೆ ಊಟ? ಓಹೋ, ಅರ್ಥವಾಯ್ತು. ಸಂತೃಪ್ತಿ ಆಗ್ತದೆ. ಇಲ್ಲ ವಾಸನೆ ನೋಡು, ವಾಸನೆ ನೋಡು. ನೀವು ಊಟ ಮಾಡಿದ ಎಡಗೈ ಇಲ್ಲ ಬಲಗೈ ಇಲ್ಲ? ಬಲ್ಗೈ. ಅಲ್ಲ, ವಾಸನೆ ಮತ್ತೆ ಎಡಗೈಲಿ ತೋರಿಸ್ತೀರಿ ನೀವು. ಅದು ಊಟದ ವಿಶೇಷ. ಹಾ ಊಟ ಮಾಡಿದ ಮೇಲೆ ಹಾ ಕೈ ತೊಳಿವಾಗ ಹಾ ಹಿಂಗ್ ಮಾಡ್ನ ಆಹಾ. ಈ ವಾಸನೆ ಇದೇ ತಕೊಂಡು ಪರಿಮಳ. ಇದೇ ತಕೊಳ್ಳೋ ವಾಸನೆ ಹೇಗೆ ತಗೊಳ್ಬಹುದು? ಮತ್ತೆ ಅದ್ರ ವ್ಯಾಖ್ಯಾನ ಬೇಡ, ಮತ್ತೆ ಅಷ್ಟೇ ಸಾಕು. ಬ್ರಾಹ್ಮಣೋತ್ತಮರೇ, ಓ ಊಟದ ವ್ಯವಸ್ಥೆ ಎಲ್ಲ ಸರಿಯಾಗಿದೆ ಅಂತ ಬಹಳ ಒಳ್ಳೆ ಊಟ. ಇದು ಈಗ ಊಟ ಆದ ಮೇಲೆ ಹಾ. ತಾಂಬೂಲ ಚಿರುವಣ ಹಾ. ಒಂದು ಸಣ್ಣ ಮಧು ಉಂಟಾ? ಉಂಟು, ವ್ಯವಸ್ಥೆ ಮಾಡೋಣ. ಅಲ್ಲ ಅಲ್ಲ ಹಾ. ಎಂತ ಯಾವ ಮಧು? ಜೇನು, ಜೇನು ಸಿಹಿ, ಅಂದ್ರೆ ಸಿಹಿ ತಾಂಬೂಲ. ಸಿಹಿ ತಾಂಬೂಲ. ಹಾ ಮತ್ತು ಮಧು ಅಂದ ಕೂಡ ಅವ ಎದ್ದು ಹೋದ್ರು ಅದ ಹೇಳಲಿಕ್ಕೆ. ಹಾಗಿದ್ರೆ ತಾಂಬೂಲದ ವ್ಯವಸ್ಥೆ ಹೌದು ಸರಿ. ಪುರುಷರದ್ದೆಲ್ಲ ಊಟ ಆಯ್ತು ಈಗ. ಹೌದು. ಹಾಗಂತ ಹಾ. ನಮ್ಮ ಹೆಣ್ಮಕ್ಳದ್ದು ಊಟ ಆಗ್ಲಿಲ್ಲ ಇನ್ನು. ಮಕ್ಕಳೇ ಯಾವತ್ತು ಕೊನೆಗೆ ಊಟ. ಯಾಕೆ ಹೇಳು? ಹಾ ಯಾಕೆ ಹೇಳು? ನಿಮ್ಮಲ್ಲಿ ಯಾಕೇನೋ ಗೊತ್ತಿಲ್ಲ. ಅಲ್ಲ ನಿಮ್ಮಲ್ಲಿ ಯಾಕೆ ಇರಬಹುದು? ಹಾ. ಒಂದು ನಿನ್ನ ಕಲ್ಪನೆ ಪ್ರಕಾರ ಹೇಳು. ಅದಿರ್ಲಿ, ನಿಮ್ಮಲ್ಲೆಲ್ಲ ಯಾಕೇನೋ. ಅದೇ ಗಂಡಂಗ್ ಮೊದ್ಲು ಬಡಿಸ್ಕೊಂಡು ಹಾ ಹೆಣ್ತು ಕಡೆ ಉಣುದು ಯಾಕೆ ಗೊತ್ತುಂಟ? ಹಾ ಗಂಡೆಲ್ಲ ಕಡಿಮೆ ಉಣುದು ಹೆಣ್ತು ಪೂರ ಚೊಕ್ ಮಾಡುವುದು. ಹಾಗೆ ಬಹುಶಃ ನಮ್ಮಲ್ಲಿ ಅದೇ ಸಂಪ್ರದಾಯವೋ ಏನೋ ಗೊತ್ತಿಲ್ಲ. ಹಾ ಆ ಯಾರಲ್ಲಿ ಉಪ್ಪರಿಗೆ ಮೇಲಿದ್ದವರು ಬಹುಶಃ ಇಷ್ಟೊತ್ತಿಗೆ ಹಸಿವೆ ಆಗಿದೆ, ಎಷ್ಟೊತ್ತಿಗೆ ಅಂತ ಕಾಯ್ತಾ ಇದ್ದಾರೆ. ಆ ಉಪ್ಪರಿಗೆ ಮೇಲಿದ್ದವರೆಲ್ಲ ಬನ್ನಿ, ಊಟಕ್ಕೆ ಸಿದ್ಧವಾಗಿದೆ. ಉಣ್ಣಲು ಸುಗ ಮೇಲಿರುವಳ ಉಣ್ಣಲು ಸುಗ ಮೇಲಿರುವಳ ಮೊನ್ನ ಕರೆಯಲು ಇಳಿದು ಬಂದಳು, ಮುನ್ನ ಕರೆಯಲು ಇಳಿದು ಬಂದಳು. ಕನ್ಯೆ ಮುಖವ ಸುದೇವ ನೋಡಿದ, ತನ್ನ ರಾಯನೋ ತನುಜೆಯೆಂಬುದ. ನೀವೊಬ್ರು ಒಳ್ಳೆಯ ಬ್ರಾಹ್ಮಣರು ಅಂತ ನಾ ತಿಳಿದುಕೊಂಡದ್ದು. ಅಂದ್ರೆ ನಿಂಗೆ ಈಗ ನನ್ನ ನೋಡ್ರೆ ನನ್ನ ಕೈಕಾಲೆಲ್ಲ ಸರಿ ಉಂಟಲ್ಲ, ಅದೇ ಎಲ್ಲೂ ವಾರೆ ಇಷ್ಟು ಮಾಡಿಕೊಳ್ಳಿ. ದಿವಸ ವಾರೆ ಆಗ್ಲಿಲ್ವಲ್ಲ. ಹಾ. ಈ ಈಗ ಇವತ್ತು ವಾರೆ ಮಾಡಿ ಕಳಿಸ್ತೀಯಾ? ಅಲ್ಲ, ಈ ಕೊನೆಗೆ ಹೋದವಳ ಹಿಂದುಗಡೆ ಹೋಗುತ್ತಾ ಇದ್ದೀರಿ. ಅಲ್ಲ, ನಿಮ್ ಈ ವಯಸ್ಸಲ್ಲಿ ಈ ಚಾಪಲ್ಯ ಉಂಟಾ ಹೆಣ್ಮಕ್ಳನ್ನ ನೋಡುವುದು? ಬೇಕಿತ್ತ ಅದು? ಮತ್ತೆ ಅದ ಹಾಗೆ ಅರ್ಥ ಅಲ್ವಾ ಕೊಡುವುದು? ಪರಿಮಳ ಅನ್ನುವುದು ಹಾ ಮೂಗು ಸರಿ ಇರುವ ತನಕ ಬರ್ತದೆ ಅಲ್ವೋ? ಬರ್ತದೆ. ಮೂಗು ಕಟ್ಟಿದ್ರೆ ಪರಿಮಳ ಬರುವುದಿಲ್ಲ. ಶೀತ ಆದವನಿಗೆ ಅದೇ ಬರುವುದಿಲ್ಲ ಅಂತ ಹೇಳಿ ಪರಿಮಳ ಗೊತ್ತಾಗುವುದು. ಗೊತ್ತಾಗುವುದಿಲ್ಲ. ಎಷ್ಟು ಗೊತ್ತಾದ್ರೆ ಸಾಕು, ಮತ್ತೆ ವಿವರಣೆ ಬೇಡ. ಆದ್ರೆ ನೀವು ಹಿಂದ್ಗಡೆ ಹೋಗಿದ್ದು ಅದಕ್ಕೆ ಅರ್ಥ ಅಲ್ಲ, ಈ ನಾ ಮೊದ್ಲು ಬಂದೋಳು ಹಿಂದೋದ್ನ, ಹೋಗ್ಲಿಲ್ಲ, ನಿನ್ನಿಂದ ಬಂದ. ಬರ್ಲಿಲ್ಲ. ಯಾಕೆಂದ್ರೆ ಮೊದ್ಲು ಹೋದವಳು ನೀವಿಬ್ರು ಹೆಣ್ಣಲ್ಲ. ಹಾ ನಿಮ್ ದೃಷ್ಟಿ ಸರಿ ಇಲ್ಲ ಅಂತ ಹೇಳಿ ಮೊದ್ಲು ನಾವು ಹೆಣ್ಣ ಕಾಣ್ಲಿಲ್ಲ ಹೇಳಿ ನಿಮ್ಗೆ ಅಲ್ವಾ? ನಾವು ಹೆಣ್ಣ ಕಾಣ್ಲಿಲ್ಲ, ಅವಳು ಮಾತ್ರ ಹೆಣ್ಣ ಕಾಣ್ಲು. ಹೆಣ್ಣಲ್ಲ ಹಾ ಅನ್ನೋದ್ರ ಅರ್ಥ ಹಾ ಹೆಣ್ಣು ಬೇರೆ ಹೆಂಗಸು ಬೇರೆ. ಓಹೋ ಹಾಗೆ. ಹಾ ಸಾಹಿತ್ಯ ನಂಗೆ ಹೇಳ್ಕೊಡ್ತೇನೆ. ಇಲ್ಲಪ್ಪ, ನಿಮ್ಮಂತವ್ರಿಗೆಲ್ಲ ಸಾಹಿತ್ಯ ನಾನು ಹೇಳ್ಕೊಡುವುದೇ. ಇವಳನ್ನು ನೋಡಿದಾಗ ಹಾ ಎಲ್ಲೋ ನೋಡಿ ನೆನಪು. ಹೌದು, ಇವಳು ಇಲ್ಲಿ ಬಂದು ಎಷ್ಟು ಕಾಲ ಆಯ್ತು, ಇವಳು ಯಾರು ಹಾ ಏನು ಅನ್ನೋ ಪರಿಚಯ ತಿಳ್ಕೊಳ್ಳುವುದಕ್ಕಾಗಿ ಹೊರಟದ್ ನಾನು. ಓ ಹಾಗ ಅವಳ
ವಿಷಯವಾ? ನನ್ನ ಹೆಂಡತಿ ಹಿಂದೆ ಹೋಗೋವಲ್ಲ, ಇವ್ರ ಹೆಂಡತಿ. ನಿಮ್ಮ ಹೆಂಡತಿ ಹಿಂದೆ ಹೋಗದೆ ಎಷ್ಟು ವರ್ಷ ಆಯ್ತಾ ಏನೋ ಅಲ್ವಾ? ಅಲ್ಲ ವಯಸ್ಸಾಗಿದೆ ಅಂತ ಅಲ್ಲ, ಹೋದ್ರು ಅವಳೇನು ಸುಮ್ಮನೆ ಇರುವುದಿಲ್ಲ, ಬಡ್ದು ಕಳಿಸ್ತದೆ ಬೇರೆ. ಓ, ಕೊನೆಯಲ್ಲಿ ಹೋದವಳ ಪರಿಚಯ, ಅವಳ ಬಗ್ಗೆ ನಿಮ್ಗೆ ಬೇಕು ವಿಷಯ. ಕೇಳಿ ಆಗಿದ್ರೆ. ಒಡಲ ಒರೆಯಲು ಸೇರಿರ್ಪಣೋ, ಒಡಲ ಹೊರೆಯಲು ಸೇರಿರ್ಪಳು, ಒಡಲ ಹೊರೆಯಲು ಸೇರಿರ್ಪಳು, ಕಡುಪತಿ ವ್ರತೆಗೆ ಸಾಧು ಗುಣಯುತೆ, ಕಡುಪತಿ ವ್ರತೆ ಸಾಧು ಗುಣಯುತೆ. ಜಡರುಗಾಕ್ಷಿಯ ಮರುಳುಗೊಂಡೆಯ, ಜಡರುಗಾಕ್ಷಿಯ ಮರುಳುಗೊಂಡೆಯ, ಮಡದಿಯೊಳವನಿ ತಿಳಿಯದಾದೆಯ, ಮಡದಿಯೊಳವನಿ ತಿಳಿಯದಾದೆಯ. ಆ, ಆ, ಒಡಲ ಹೊರೆಯಲು ಸೇರಿ ಇರ್ಪಳು, ಕಡುಪತಿ ವ್ರತೆ ಸಾಧು ಗುಣಯುತೆ. ಬ್ರಾಹ್ಮಣೋತ್ತಮರೇ, ಓ, ಕೊನೆಯಲ್ಲಿ ಊಟಕ್ಕೆ ಹೋದವಳ ವಿಷಯ ನಿಮಗೆ ಬೇಕು. ಆ ಕಪ್ಪು ಸೀರೆ ಅವಳು. ಅವಳ ಬಗೆಗಾಗಿ ಏನು ಕೇಳ್ತೀರಿ ನೀವು? ಅಂದ್ರೆ ನಾನೇ ಏನು ಕೇಳಿಲ್ಲ, ನೀವು ಕೇಳುವುದೇನು ಅಂತ. ಯಾಕೆ? ಅಂದ್ರೆ ಕೆಲವು ದಿನ ಆಯ್ತು ಅವಳು ಬಂದು ಹ, ಅನಾಥೆಯಾಗಿ ಸೇರಿಕೊಂಡಿದ್ದಾಳೆ. ಹ. ಆಶ್ರಯ ಬೇಕು ಅಂತ ಹೇಳಿದವಳು ಅವಳು. ಆಶ್ರಯಕ್ಕಾಗಿ ಅಲ್ವಾ, ಹ. ಬಾ ಉಳಿದುಕೋ ಅಂತ ಹೇಳಿ ನಾನೇ ಆಶ್ರಯವನ್ನು ಕೊಟ್ಟಿದ್ದೇನೆ. ಪ್ರಥಮದಲ್ಲಿ ಕೇಳಿದೆ, ಹ. ನಿನ್ನ ಹೆಸರೇನು, ಯಾವ ಊರಿನಿಂದ ಬಂದೆ ಅಂತ. ನನ್ನ ಪರಿಚಯ ಮಾತ್ರ ಕೇಳಬೇಡಿ ಅಂದ್ಲು ಅವಳು. ಹ, ಹ. ಮತ್ತೆ ಪರಿಚಯ ಕೇಳಿದ್ರಿಂದಲೇ ಅವಳಿಗೆ ದುಃಖ ಆಗ್ತದೆ ಅಂತ ಆದ್ರೆ ಮತ್ತೆ ನಾನು ಯಾಕೆ ಕೇಳಬೇಕು? ಅಲ್ಲ, ಅವಳಿಗೆ ಯಾಕೆ ದುಃಖವನ್ನುಂಟು ಮಾಡಬೇಕು? ಕೆಲವೊಂದ್ಸಲ ಹಾಗೆ ಹಾ, ಈ ಮರ್ತೋದದ್ದನ್ನು ಪುನಃ ನೆನಪಿಸಬಾರದಂತೆ. ಹೌದು. ಹಾಗಾಗಿ ಅವಳಿಗೆ ದುಃಖವನ್ನ ಕೊಡಬಾರದು ಅಂತ ಮತ್ತೆ ಮತ್ತೆ ಅವಳನ್ನು ಕೇಳಲಿಲ್ಲ. ಹಾ. ನಾನೊಬ್ಳು ಅನಾಥೆ ಅಂತ ಹೇಳಿದ್ಲು. ಹ. ಒಡಲು ಹೊರೆಯುವುದಕ್ಕಾಗಿ ಬಂದು ಸೇರಿಕೊಂಡವಳು, ಒಂದು ತುತ್ತನ್ನಕ್ಕಾಗಿ. ಅನ್ನಕ್ಕಾಗಿ ಬಂದವಳು. ಹಾ. ಹಾಗೆ ಅಷ್ಟೇ ಅಲ್ಲ, ಹಾ. ಮತ್ತೆ ಅವಳು ಒಳ್ಳೆಯವಳು, ಹಾ. ಬಹಳ ಒಳ್ಳೆಯವಳು. ಅಲ್ಲ, ಅದು ಗೊತ್ತುಂಟು ನಂಗೆ, ನೋಡ್ರೆ ಗೊತ್ತಾಗ್ತದೆ. ಹೇಳಿದ ಕೆಲಸವನ್ನು ಚಾಚು ತಪ್ಪದೆ ಮಾಡಿ ಪೂರೈಸುವವಳು. ಯಾಕೆಂದ್ರೆ ಹಾ ಹೆಣ್ಣಿನ ಕಣ್ಣಿನಲ್ಲಿ ಹಾ ಅವಳ ಸಾತ್ವಿಕತೆ, ಹಾ ಅವಳ ಯೋಗ್ಯತೆ ಗೊತ್ತಾಗ್ತದೆ. ಹೌದು. ಮತ್ತೆ ಪತಿವ್ರತ, ಹ, ಅದರ ಬಗ್ಗೆ ಅನುಮಾನವೇ ಬೇಡ. ಹ. ಪರಪುರುಷರ ಮುಖವನ್ನು ಕಣ್ಣೆತ್ತಿಯೂ ನೋಡದೇ ಇದ್ದವಳು. ಹೌದು. ಅವಳ ನಡತೆಯಲ್ಲೇ ಗೊತ್ತಾಗ್ತದೆ ಅವಳು ಎಂಥವಳು ಅಂತ. ಹ. ಅಷ್ಟಕ್ಕೂ ಹ. ಅವಳೊಬ್ಳು ಪರದೇಶಿ. ಅವಳ ವಿಷಯ ಕಟ್ಕೊಂಡು ನೀವೇನ್ ಮಾಡ್ತೀರಿ? ಅವಳು ಪರದೇಶಿ. ಪರದೇಶಿಯ. ಹಾ, ಪರದೇಶಿ ಅಲ್ಲಿವಳು, ಪರದೇಶಿ ಅಲ್ಲಿವಳು, ನಿನಗೆ ಅಕ್ಕನ ಮಗಳು, ನಿನಗೆ ಅಕ್ಕನ ಮಗಳು, ಪರಮ ಮಂಗಲೆಯಾದ, ಪರಮ ಮಂಗಲೆಯಾದ ದಮಯಂತಿ ನೋಡೆನಲೋ, ದಮಯಂತಿ ದಮಯಂತಿ ನೋಡೆನಲು, ಪರದೇಶಿಯಲ್ಲಿವಳು, ನಿನಗೆ ಅಕ್ಕನ ಮಗಳು. ಆ, 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 ಅಂದಾಗೆ ನೀನು ಅವಳ ಪರಿಚಯವನ್ನ ನೀನು ಕೇಳಲಿಲ್ಲ.
ನಾನು ಕೇಳಿ ಅಥವಾ ಕೇಳಿದ್ರು ಅವಳು ಹೇಳಲಿಲ್ಲ. ಹೇಳಲೇ ಇಲ್ಲ. ಹಾಗಿದ್ರೆ ಅವಳು ಯಾರು, ಹಾ ಏನು, ಹಾ ಯಾಕೆ ಅವಳು ಹಿಂದೋದೆ? ಹಾ ನಿನಗ್ ಗೊತ್ತಿಲ್ಲದೆ ಇರಬಹುದು, ನನಗ್ ಗೊತ್ತುಂಟು. ಹೌದಾ? ಹೌದು, ಅವಳ ಪರಿಚಯ ನಿಮಗಿದೆ? ನನಗಿದೆ. ಯಾರವಳು, ಎಲ್ಲಿ ಅವಳು? ನಿನಗೊಬ್ಳ ಅಕ್ಕ ಇದ್ಲಲ್ಲ? ಹೌದು, ನನಗೊಬ್ಬಳು ಅಕ್ಕ ಇದ್ದಾಳೆ. ಎಲ್ಲಿ ಕೊಟ್ಟಿದ್ದಾರೆ ಅದನ್ನ? ಕುಂಡಿನಾಪುರ ಭೀಮಕ ಮಹಾರಾಜನಿಗೆ ಕೊಟ್ಟಿದ್ದಾರೆ. ಅವಳಿಗೆ ಒಂದು ಮಗಳಿರ್ಬೇಕಲ್ಲ? ಹೌದು, ಸೌಂದರ್ಯವತಿಯಾಗಿರುವಂತಹ ಸದ್ಗುಣವತಿಯಾಗಿರುವಂತಹ ದಮಯಂತಿ ಎನ್ನುವಂತಹ ಒಬ್ಬಳು ಮಗಳಿದ್ದಾಳೆ ಅವಳಿಗೆ. ಎಲ್ಲಿದ್ದಾಳೆ ಈಗ? ನಿಷಧ ದೇಶದಲ್ಲಿ ನಳ ಮಹಾರಾಜನ ಪತ್ನಿಯಾಗಿ ಸಾಮ್ರಾಜ್ಞಿಯಾಗಿ ಮೆರೆಯುತ್ತಾ ಇದ್ದಾಳೆ. ನೀನು ತಿಳ್ಕೊಂಡದ್ದು ತಪ್ಪು ಕಲ್ಪನೆ. ಹಾ ಅವಳು ನಿಷೇಧಕ್ಕೆ ಕೊಟ್ಟಿದ್ದ ಹೌದು, ಹಾ ನಳ ಮಹಾರಾಜನ ಹೆಂಡತಿಯೂ ಹೌದು, ಒಪ್ಪಿಕೊಳ್ತೇನೆ. ಹಾ ಅವಳ ಅಣ್ಣ ನಾನು ಹಾ ಒಂದೇ ಗುರುಕುಲದಲ್ಲಿ ಅಭ್ಯಾಸ ಮಾಡಿದವರು. ಇವಳ ಪರಿಚಯ ನನಗೆ ನೀನು ಹೊಸದಾಗಿ ಹೇಳುವುದು ಬೇಕಾಗಲಿಲ್ಲ. ನಿಷಧದ ದಮಯಂತಿಗೂ ಇವಳ ಪರಿಚಯಕ್ಕೂ ಏನು ಹೊಂದಾಣಿಕೆ ಆಗ್ತಾ ಇದೆ? ಆ ನಿನ್ನ ಅಕ್ಕನ ಮಗಳು ಹಾ ದಮಯಂತಿ. ಇವಳು ಯಾರು? ಇವಳು ಇವಳು ದಮಯಂತಿ ಅಂದ್ರೆ ಇವಳೆ. ದಮಯಂತಿ ಹಾ. ಬ್ರಾಹ್ಮಣರೇ, ಓ, ಅವಳು ಇಲ್ಲಿ ಬಂದು ಕೆಲವು ದಿನ ಆಯ್ತು. ಹಾ, ನಿಮಗಿಂತ ಹೆಚ್ಚಾಗಿ ನಾನು ಅವಳನ್ನು ನೋಡ್ತಾ ಇದ್ದೇನೆ. ಹಾ, ಪ್ರತಿನಿತ್ಯವೂ ನಾನು ನೋಡ್ತಾ ಇದ್ದೇನೆ. ಹಾ. ಅವಳು ಮಾಡುವ ಕೆಲಸವನ್ನೆಲ್ಲವನ್ನೂ ನೋಡ್ತಾ ಇದ್ದವಳು ನಾನು. ಇದುವರೆಗೂ ನನಗೆ ದಮಯಂತಿಯ ಯಾವ ಕುರುಹು ಅವಳಲ್ಲಿ ನಾನು ನೋಡಿಲ್ಲ. ಕಾಣ್ಲಿಲ್ವಾ? ಅಂದ ಮೇಲೆ ನಾನು ಅವಳನ್ನು ದಮಯಂತಿ ಹೇಳಿ ನಂಬಬೇಕಾ? ಒಂದು ಕೆಲಸ ಮಾಡು. ಹಾ ಅವಳು ನನ್ನನ್ನು ನೋಡಿದವಳು ತಲೆ ತಗ್ಗಿಸಿಕೊಂಡು ಹೋದ್ಲು. ಈಗ ನಾನು ಇಲ್ಲೇ ಕೂತ್ಕೊಳ್ತೇನೆ, ಹಾ ನನ್ನ ಮುಂದೆ ಅವಳ ತಂದು ನಿಲ್ಲಿಸು. ಹಾ ಆಗ ನಿಂಗೆ ಸತ್ಯ ಗೊತ್ತಾಗುತ್ತೆ. ಹೌದಾ? ಹಾಗಿದ್ರೆ ನಾನು ವಿಚಾರಿಸ್ತೇನೆ. ಕುಳಿತುಕೊಳ್ಳಿ. ಧರಣಿ ದೇವನ ಕಾಣುತ್ತಲೇ ಕರೆತಂದು ಪೀಠಮೀಯುತ ಸರ್ವೋಪಚಾರವಗೈದ ತೋಷದಲ್ಲಿ ಅನಿರೀಕ್ಷಿತವಾಗಿರುವಂತಹ ಆಗಮನ ತಮ್ಮದ್ದು. ಹೌದು ಸ್ವಾಮಿ, ಓ, ನೀವು ನಿಮ್ಮಂಥವರು ನಮ್ಮಲ್ಲಿಗೆ ಬಂದ್ರು ಅಂತಾದ್ರೆ ಹಾ, ನಾವು ಅಲ್ಲ, ನಮ್ಮ ಹಳೆಯವರು ಮಾಡಿದ ಪುಣ್ಯ ವಿಶೇಷ ಎಂದು ಭಾವಿಸುವ ಭಾವುಕರು ನಾವು. ಹೌದು. ಬ್ರಾಹ್ಮಣರು ಬಂದರು ಅಂತಾದ್ರೆ ಪಂಚ ಅಗ್ನಿಗಳು ಬಂದಂತೆ ಅಂತ ಪ್ರಾಜ್ಞರಾಡ್ತಾರೆ. ಹೌದು. ಆದ್ದರಿಂದ ಹಾ. ಯಥಾಮತಿಯಾಗಿ ನಿಮ್ಮನ್ನು ಸ್ವಾಗತಿಸಿ ಹಾ. ಉಚಿತವಾಗಿರುವಂತಹ ಪೀಠವನ್ನು ಕೊಟ್ಟಿದ್ದೇನೆ. ಹೌದಪ್ಪ. ಸ್ವಾಮಿ, ಓ, ಕಡು ಮಧ್ಯಾಹ್ನದ ಹೊತ್ತು ಇದು. ಹಾ, ನಮ್ಮ ಭಾಗ್ಯ ಎಂದು ಹೇಳುವಲ್ಲಿ ಅದು ಒಂದು ವಿಶೇಷ ಇದೆ. ಹಾ, ಈ ಮಧ್ಯಾಹ್ನದ ಹೊತ್ತಿನಲ್ಲಿ ಹಾ, ನಿಮ್ಮಂತ ಶುದ್ಧ ಬ್ರಾಹ್ಮಣರು ಬರುವುದು ಹಾ, ನಮ್ಮ ಪುಣ್ಯ ಅಂತ. ಹಾ, ಯಾಕೆ? ಹಾ, ಬಂದ ಬ್ರಾಹ್ಮಣರಿಗೆ ನಾವು ಹಸ್ತೋದಕವನ್ನಿಟ್ಟು ನಮ್ಮ ಗೃಹಸ್ಥಾಶ್ರಮವನ್ನು ಕೃತಕೃತ್ಯನ್ನಾಗಿ ಮಾಡಿಸಿಕೊಳ್ಬೇಕು, ಅರ್ಥ ಮಾಡಿಸಿಕೊಳ್ಳಬೇಕು. ಗೋವಿಗೆ ಗ್ರಾಸ, ಬ್ರಾಹ್ಮಣರಿಗೆ ಊಟ. ಹಾಗಾಗಿ ನಿಮಗೆ ಊಟ ಹಾಕಿದ್ರೆ ಗೋವಿಗ್ರಾಸ ಹಾಕಿದ ಹಾಗೆ, ಗೋವಿಗ್ರಾಸ ಕೊಟ್ಟರೆ ನಿಮ್ಗೆ ಊಟ ಹಾಕಿದ ಹಾಗೆ. ಹಾಗೆಂದು ನಾನೀಗ ಗೋವಿಗೆ ಮಾತ್ರ ಗ್ರಾಸ ಕೊಟ್ಟು ಬಿಡುವುದಿಲ್ಲ. ದಯವಿಟ್ಟು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು, ನಮ್ಮಿಂದ ಹಸ್ತೋದಕವನ್ನು ಸ್ವೀಕರಿಸಬೇಕು ಎಂದು ಪ್ರಾರ್ಥಿಸುತ್ತಿದ್ದೇನೆ. ಬನ್ನಿ ಸ್ವಾಮಿ. ಭೋಜನವ ಸ್ವೀಕರಿಸಿ ಸಂತುಷ್ಟಿಯಲಿ ಏನಾದರೂ ನಮ್ಮ ಉಪಚಾರದಲ್ಲಿ ತೊಂದರೆ ಆದರೆ, ಕುಂದಾದ್ರೆ ದಯವಿಟ್ಟು ಕ್ಷಮಿಸಬೇಕು ಎಂದು ಪ್ರಾರ್ಥಿಸುತ್ತಿದ್ದೇನೆ. ಯಾವತ್ತು ಹಾಗೆ. ಆ, ಶುದ್ಧ ಬಂಗಾರ ಅಂತಂದ ಮೇಲೆ ಸ್ವಲ್ಪ ಮೆತ್ತಗಿರ್ತದೆ ಬಿಟ್ರೆ ಅದಕ್ಕೆ ಯಾವುದು ಬೆರಕೆ ಆಗಿರುವುದಿಲ್ಲ. ನೀ ಶುದ್ಧ ಬಂಗಾರ ಇದ್ದಾಗೆ. ಹೌದು. ಅಂದ್ರೆ ಈಗ ತೊಂದರೆ ಏನಾಗ್ಲಿಲ್ಲ? ಏನ್ ತೊಂದರೆ? ಹೇಗೆ ಭೋಜನ ತೃಪ್ತಿ ಆಯ್ತಾ? ಒಳ್ಳೆ ಊಟ. ಯಾಕೆಂದ್ರೆ ಈಗ ನಾವು ಬ್ರಾಹ್ಮಣರು ಮನೇಲಿ ಊಟ ಮಾಡೋಕ್ಕಿಂತ ಹೊರಗಡೆ ಊಟ ಮಾಡೋದೇ ಹೆಚ್ಚು. ನಿಮ್ಮ ನೋಡಿದ್ರೆ ಗೊತ್ತಾಗ್ತದೆ. ಹಾಗಾಗಿ ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಊಟ ಸಿಗುತ್ತದೆ ಅನ್ನುವ ಕಲ್ಪನೆ ನಮಗಿರ್ತದಲ್ಲ. ಇಷ್ಟು ಒಳ್ಳೆ ಊಟ ಸಿಗ್ಲಿಲ್ಲ. ಹೌದಾ? ಕಲ್ಪನೆ ಇತ್ತ ಸಿಗಬಹುದು ಇಲ್ಲಿ ಅಂತ? ಇಲ್ಲ, ಅನಿರೀಕ್ಷಿತ. ಹಾಗಾದ್ರೆ ತೃಪ್ತರಾಗಿದ್ದೀರಿ? ಅದು ಒಂದು ಏನು, ಅದು ಕೆಲವೊಂದು ಸಲ ಕೆಲವೊಂದು ಆರನೇ ಇಂದ್ರಿಯ ಜಾಗೃತ ಆಗ್ತದೆ ಅಂತ ಹೇಳ್ದಂಗೆ ನನಗೆ ಇಷ್ಟು ಒಳ್ಳೆ ಅಡುಗೆ, ಇಷ್ಟು ರುಚಿಕಟ್ಟಾದ ಅಡುಗೆ ಮಾಡ್ದ
ಹುಡುಗಿ ಪಟ್ನಿಯಲ್ಲಿ ನಿಂತಂದ್ಯೋ ಸ್ವಾಮಿ, ನೀವು ಹಾಗೆ ಕೇಳ್ತೀರಿ ಅಂತಾದ್ರೆ ನಮಗ್ ಭಯ. ಯಾಕೆ ಗೊತ್ತಾ? ಅವನು ಕರ್ಕೊಂಡು ಹಿಡಿದು ಬಿಡ್ತಾನೆ. ಹೌದು, ನೀವು ಎಲ್ಲೆಲ್ಲೋ ತಿರುಗ್ತಾ ಇದ್ದವರು. ಯಾರಾದ್ರೂ ನಿಮ್ಮ ಹತ್ರ ಒಳ್ಳೆ ಅಡುಗೆ ಭಟ್ರು ಇದ್ರೆ ತಂದು ಕೊಡಿ ಅಂತ ಹೇಳಿದ್ದಿದ್ರೆ, ಕರ್ಕೊಂಡು ಬನ್ನಿ ಅಂತ ಹೇಳದಿದ್ರೆ, ಇಲ್ಲಿಂದ ಅವನನ್ನ ನೀನು ಕರ್ಕೊಂಡು ಹೋಗ್ಬಹುದು ಅಂತ. ಅಲ್ಲ, ನಾ ಕರ್ಕೊಂಡು ಹೋಗಲ್ಲ, ಅಡುಗೆ ಭಟ್ರು ಒಂದ್ಸಲ ಅದು ಯಾಕಪ್ಪ? ಊಟ ಒಳ್ಳೇದಾಗಿದೆಯಾ ಇಲ್ವಾ? ಬೇಡ ಸ್ವಾಮಿ, ನೀವು ಅಡುಗೆ ಭಟ್ರನ್ನ ನೋಡುವ. ಯಾವತ್ತೇ ಆಗಲಿ ದೇವರಿಗೆ ಅಭಿಷೇಕ ಮಾಡಿದ ಮೇಲೆ ಅದನ್ನು ತೀರ್ಥ ಅಂತ ನಾವು ಸ್ವೀಕಾರ ಮಾಡ್ತೇವೋ ಇಲ್ವೋ? ಮಾಡ್ಬೇಕಲ್ವಾ? ಹಾಗೆ ಅಭಿಷೇಕ ಮಾಡಿದ್ರೆ ಮಾತ್ರ ತೀರ್ಥ ಆಗುವುದು, ಅಲ್ದಿದ್ರೆ ನೀರು ಅದು. ಇದು ಹಾಗೆ ಅಡುಗೆ ಭಟ್ರು ಮಾಡಿದ ಮೇಲೆ ಅಡುಗೆ ಭಟ್ರು ನೋಡಿ ತೃಪ್ತಿ ಆಗುದು. ಎಲ್ಲ ಕಡೆ ಅಡುಗೆ ಭಟ್ರು ನೋಡ್ಕೊಂಡೇ ಬರ್ತೀರಾ? ಎಲ್ಲ ಕಡೆಗೆ ಅಂತಲ್ಲ, ಇಲ್ಲ ನೋಡುವ ಅಂತ. ಸರಿ, ವಿನೋದಕ್ಕಾಡಿದೆ. ಬ್ರಾಹ್ಮಣರೇ ಕ್ಷಮಿಸಬೇಕು, ನಿಮ್ಮ ಅಪೇಕ್ಷೆಯನ್ನು ನಾನು ಈಡೇರಿಸ್ತೇನೆ. ಈ ಕಡೆ ಬನ್ನಿ. ಭಾವುಕ, ಓ ಹೀಗೆ ಬಾ, ಹೀಗೆ ಓ ಬಾ. ಓ ಮಹಾರಾಜ, ಸ್ವಲ್ಪ ನಿಲ್ಲು. ಬ್ರಾಹ್ಮಣರೇ, ಓ ನೀವು ಊಟ ಮಾಡಿದ್ರಲ್ಲ, ನೀವು ಮಾಡಿದ ಊಟವನ್ನು ಸಿದ್ಧಪಡಿಸಿದ ಬಾಣಸಿಗ ಇವನೇ. ತಡ್ಕೊಳ್ಳಿ ತಡ್ಕೊಳ್ಳಿ, ನಾನು ರಾಜ ವೈದ್ಯರನ್ನು ಕರೆಸ್ತೇನೆ. ಅಲ್ಲ ಅಲ್ಲ ಅಲ್ಲ, ಇಲ್ಲ, ಅದು ಹೊರಗೆ ಬರುವುದಲ್ಲ, ಅದು ಅಷ್ಟೇ ಅಷ್ಟೇ ಅಷ್ಟರವರೆಗೆ ಬಂದು ತಿರುಗಿ ಹೋಗ್ತದೆ. ನನಗೆ ಅದು ಯಾವ ಅಲ್ಲ, ಅದು ಹೊರಗಾಗ್ಲಿಕ್ಕೆ ಮನಸ್ಸಿಲ್ಲ, ಅಲ್ಲ ಒಳಗೆ ಹೋಗ್ಲಿಕ್ಕೆ ಅದಕ್ಕೆ ಮನಸ್ಸಿಲ್ಲ. ಅಲ್ಲ, ಒಳಗೆ ಹೋಗಿ ಆಗಿದೆಯಲ್ಲ, ಅಲ್ಲ, ಒಳಗೆ ಹೋಗಿದೆ, ಮತ್ತೆ ಹೊರಗಾಗ್ಲಿಕ್ಕೆ ನಂಗೆ ಮನಸ್ಸಿಲ್ಲ. ಹೊರಗೆ ಬರ್ಲಿಕ್ಕೆ ಅದಕ್ಕೆ ಮನ್ಸಿಲ್ಲ. ಇವನ ನಾನು ಇವನು ಎಲ್ಲಿಂದ ಹಿಡ್ಕೊ ಬಂದ ಪುಣ್ಯಾತ್ಮ? ಅಲ್ಲ, ನಿಮಗೆ ಗೊತ್ತಿತ್ತು ಅವನದ್ದು? ನಿಮಗೆ ಹಾಲಿಗೆ ಬಂದವನಿಗೆ ಎಮ್ಮೆ ಕ್ರಯ ಹಾಕಿ ಸುಮ್ಮನೆ ಊಟ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಯಾಕೆಂದ್ರೆ ಒಳ್ಳೆ ಹಾಲು ಸಿಗ್ತದೆ ಹೇಳಿದ್ರೆ ಎಮ್ಮೆನೆ ತಗೊಂಡು ಹೋಗುವ, ಅದಕ್ಕೆಂತದೆ. ಅದಕ್ಕಾಗಿಯೇ ನಾನು ಕೇಳಿದ್ದು ಮೊದಲು. ಅದನ್ನು ಕರ್ಕೊಂಡು ಹೋಗುವ ಯೋಚನೆಯಿಂದ ಕೇಳ್ತಾ ಅಲ್ಲಪ್ಪ, ಇದ್ದೀರಲ್ಲ. ಹಾಲಿಗೆ ಕೊಡಬೇಕಾದನ್ನೇ ಕೊಡುವುದಕ್ಕಾಗುವುದಿಲ್ಲ, ಎಮ್ಮೆ ಇಲ್ಲಿಂದ ಹೇಳ್ಕೊಂಡು ಹೋಗೋದು. ಹಾಲಿಗೆ ಹಣ ಕೊಡ್ಲಿಕ್ಕಾಗದೆ ಹೋದ್ರು ಎಮ್ಮೆ ತಗೊಂಡೋದು ಧರ್ಮಕ್ಕೆ ಹಾಲು ಸಿಗ್ತದಲ್ಲ. ನಾನು ಊಟ ಮಾಡುವಾಗಲೇ ಅನುಮಾನ ಬಂದಿತ್ತು ನನಗೆ. ಯಾಕೆ? ಎಷ್ಟು ಹಾಕಿದ್ರು ಸಾಕಾಗುವುದಿಲ್ಲ, ಮತ್ತು ಹಾಕು ಮತ್ತು ಹಾಕು ಮತ್ತು ಹಾಕು. ಹಾ, ನಾನು ಮೊದಲು ಅನ್ನ ಹಾಕುವಾಗ ಈ ಬ್ರಾಹ್ಮಣರು ಕಾಣ್ತಾ ಇದ್ರು, ಕೊನೆಗೆ ಬ್ರಾಹ್ಮಣರು ಕಾಣಲೇ ಇಲ್ಲ. ಏನಂತ? ಅನ್ನಂ ಪರ್ವತ ರೂಪೇಣ, ಆ ಪರ್ವತದ ಮರೆಯಲ್ಲಿ ಮರೆಯಾಗಿ ಹೋದ್ರು ಬ್ರಾಹ್ಮಣರು. ಅಲ್ಲ, ನಾನಂತ ಹೊಸಗಡಿ ರಾಜೀವ್ ಶೆಟ್ಟಿಯನ ಅವಾದ್ರೂ ಕಾಣಿಸ್ತಿದ್ರ ಏನೋ, ಅವ್ರಾದ್ರೂ ಕಾಣಿಸ್ತಿದ್ರ ಏನೋ. ಇನ್ನೊಬ್ರ ಸಣ್ಣ ಭಟ್ರು ಇದ್ರು, ಅವ್ರ ಕ್ಷೇತ್ರ ಪುರೋಹಿತರು. ಸ್ವಾಮಿ, ಅವರೆಲ್ಲ ಹೇಳುದು ಹೌದಾ? ಇದು ಎಂತದ್ದು? ನಿಮ್ಗೆ ಹಾಗಾದ ಆದದ್ದು ಹೌದಾ? ಅಲ್ಲ, ನನಗೆ ರುಚಿ ಆದದ್ದು ಯಾಕೆ ಬಿಡ್ಬೇಕು? ರುಚಿಕಟ್ಟಾದ ಊಟವನ್ನ ಯಾಕೆ ಬಿಡಬೇಕು? ಸಾಧ್ಯ ಆದಷ್ಟೇ ಊಟ ಮಾಡಬೇಕು. ನಮ್ದು ಆಗಲ್ಲ. ಈಗ ಮೂಗಲ್ ಬೆರಳು ಹಾಕಿದ್ರೆ ಅಗಳೆ ಸಿಗಬೇಕು, ಒಟ್ಟು ತಿನ್ನು. ಈಗ ಸಿಗ್ತಾ ಇದೆ ಅಲ್ವಾ? ಸರಿ, ನೋಡಿದ್ರಲ್ಲ. ಅಲ್ಲ, ಹೌದು, ಎಲ್ಲಿ ಸಿಕ್ಕಿದ, ಎಂತ ಆಯ್ತು? ಮಹಾರಾಜ, ಮತ್ ಇನ್ನು ನನ್ನ ಬೇಳೆ ಬೇಯುವುದಿಲ್ಲ, ನಾನು ಬರ್ತೇನೆ. ಅಡುಗೆ ಮನೆಗೆ ಹೋದ್ರು. ಅಲ್ಲ ಸ್ವಾಮಿ, ನಿಮ್ಮ ಕುತೂಹಲ ತಪ್ಪಲ್ಲ. ನೋಡುವುದಕ್ಕೆ ವಿಕಲಾಂಗನಾಗಿರುವಂತ ಇವರು ಇಂತಹ ಅಡುಗೆಯನ್ನು ಮಾಡುವುದಕ್ಕೆ ಸಾಧ್ಯವೋ ಎಂದು ನಮ್ಮ ಪುಣ್ಯಕ್ಕೆ ಸಿಕ್ಕಿದ್ದು ಅದೆಲ್ಲ. ಅಲ್ಲ, ಅದು ಹೇಗೆ ಅಡುಗೆ ಪಟ್ಟಾದ ಅಂತ. ಅದೇ ಅದೇ ನಾನು ಮಾಡಿದ್ದು ಅದು. ಅಂದ್ರೆ ನಾನು ಬೇಟೆಗೆ ಹೊರಟಿರುವಂತಹ ಸಂದರ್ಭ, ಸ್ವಾಮಿ ನಾನು ನಿಮ್ ಜೊತೆಗೆ ಬರ್ತೇನೆ ಎಂದು ಹಠ ಹಿಡಿದ. ಅನಿವಾರ್ಯವಾಗಿ ಅವನನ್ನು ಕರ್ಕೊಂಡು ಹೋಗಿ ಆಯ್ತು. ಒಂದಕ್ಕಿಂತ ಎರಡಲೇ ಬೇಟೆಯನ್ನಾಡುತ್ತಾ ಆಡುತ್ತಾ ಕಾಡಿನಲ್ಲಿ ದಿಕ್ಕು ತಪ್ಪಿ ಎಲ್ಲಿಯೋ ನಾನು ಘೋರ ಅಡವಿಯ ಮಧ್ಯದಲ್ಲಿ ಬಿದ್ದು ಎದ್ದು ಓಡಾಡುತ್ತಿರುವಾಗ ಹಸು ತ್ರಿಷೆ ಬಾಯಾರಿಕೆ ತಾಳಲಾರೆ ಎಂದು ಕೂಗಿದೆ. ನನ್ನವರು ಯಾರು ಇಲ್ಲ, ಎಷ್ಟೋ ದೂರ ಸಾಗಿದ್ದಾರೆ. ಒದಗಿ ಬಂದವ ಇದೇ ಬಾಹುಕ ಎನ್ನುವುದು ಅವನ ಹೆಸರು. ಬಂದ ಆತ ನನಗೆ ನೀರನ್ನು ಕುಡಿಸಿದ, ರುಚಿಕಟ್ಟಾಗಿರುವಂತಹ ಅಡುಗೆಯನ್ನು ಮಾಡಿಸಿ ಬಡಿಸಿದ, ಊಟ ಮಾಡಿಸಿದ. ನನಗೆ ಸಂತೋಷ ಆಯಿತು. ಇಂತಹ ರುಚಿಯನ್ನು ಜೀವಮಾನದಲ್ಲಿ ಸವಿದವ ಅಲ್ಲ ನಾನು. ಆದ್ದರಿಂದ ಯಾವತ್ತೂ ನನಗೆ ಇದೇ ರುಚಿಯನ್ನು ಊಟ ಮಾಡಬೇಕು ಎಂಬ ಕಾರಣಕ್ಕಾಗಿ ಅವನನ್ನು ನನ್ನ ಬಾಣಸಿಗನನ್ನಾಗಿ ನೇಮಿಸಿಕೊಂಡಿದ್ದೇನೆ.
ನನ್ನಲ್ಲಿಗೆ ಆಶ್ರಯವನ್ನು ಕೇಳಿ ಬಂದಿರುವಂತ ಬಾಹುಕಾತ. ಮೊದಲು ನಳಚಕ್ರವರ್ತಿಯ ಆಶ್ರಯದಲ್ಲಿದ್ದವನಂತೆ, ನಳಚಕ್ರವರ್ತಿ ದೇಶವನ್ನು ಬಿಟ್ಟು ಹೊರಟ ಬಳಿಕ ಆಶ್ರಯವನ್ನು ಹುಡುಕುತ್ತಾ ಬಂದ ಈತ ನನ್ನಲ್ಲಿ ಆಶ್ರಯ ಪಡೆದಿದ್ದಾನೆ. ಅವನ ವಿಷಯ ಇಷ್ಟು, ಸಾಕಬೇಕಾ? ನಂಗೆ ಇಷ್ಟು ಸಿಕ್ಕಿದ್ರೆ ಸಾಕು. ಹೌದಾ? ನಮಗ ಕಡ್ಡಿ ಸಿಕ್ಕಿದ್ರೆ ಕೋಲ್ ಮಾಡ್ತೇವೆ. ಹೌದು. ಕಾರ್ಡ್ ಸಿಕ್ಕರು ಕೋಡು ಮಾಡ್ತೀರಿ? ಏನ್ ಮಾಡ್ತೇವೇನೋ ಮಾಡ್ತೇವೆ. ಹೌದಾ? ಹೌದು. ಸರಿ ಆಗ್ಲಿ. ಸರಿ, ನಾನು ಇನ್ನು ಸಂತೋಷ. ಹೋಗಿ ಬರ್ತೇನೆ. ಅವಾಗ ಬರ್ತಾ ಇರಿ. ಆಯ್ತು. ಹಸ್ತೋದಕ ಸ್ವೀಕಾರ ಮಾಡಿ. ಆಯ್ತು.